ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಗೊಂಬೆ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋನ ನಿಮಗೆ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ. ಓಕೆನಾ? ಇಲ್ಲಿ ಬಂದವ್ರಿಗೆ ಅಂದರೆ ಅರಿಶಿನ ಕುಂಕುಮದ ಜೊತೆಗೆ ನಮ್ಮ ಮನೇಲಿ ಯಾರೇ ಬಂದರೂ ಅದಕ್ಕೆ ಜಾಕೆಟ್ ಪೀಸು ಮತ್ತು ಒಂದು ಕಾಯಿ ಹಣ್ಣು ಇಟ್ಬಿಟ್ಟು ಕೊಡೋದು, ಅದು ಒಂಥರ ಅದು ಎಲ್ಲ ಇವೆಂಟಲ್ಲೂ ಮಾಡಿ ಅಭ್ಯಾಸ ಆಗೋಗಿದೆ. ಸೊ ಹಾಗಾಗಿ ಇದರಲ್ಲೂ ಕೂಡ ಮಾಡಬೇಕು ಅಂತ ನಮ್ಮಮ್ಮ ಎಲ್ಲ ತೊಗೊಂಬಂದಿದ್ರು. ಮುಂಚೆನೇ ಅಂಗಡಿಗೆ ಆರ್ಡ್ರ್ ಕೊಟ್ಬಿಟ್ಟಿದ್ರು, ಇಲ್ಲಿ ಅವ್ರಿಗೆ ಪರಿಚಯ ಇರೋ ಅಂಗಡೀಲಿ ಅವರೆಲ್ಲ ತೊಗೊಂಬಂದು ಕೊಟ್ಟಿದ್ದರು ನಮಗೆ. ಅದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ವಿ. ಅಮ್ಮ ಇಲ್ಲಿ ಹೆಲ್ಪಿಗೆ ಒಬ್ಬರನ್ನ ಅಲ್ಲಿ ತೊಗೊಂಡಿದ್ವಿ. ನಮ್ಮನೆ ಹತ್ರನೇ ಇರೋದು. ಜಸ್ಟು ಅವರೇನು ನಮ್ಮನೆಗೆ ರೆಗ್ಯುಲರಾಗಿ ಏನು ಬರೋಲ್ಲ ಕೆಲಸಕ್ಕೆ. ಜಸ್ಟು ಇವಾಗಷ್ಟೇ ತೊಗೊಂಡಿದ್ದೆ. ನನಗೆ ರೆಗ್ಯುಲರಾಗಿ ಇವಾಗೇನು ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತಾ ಇತ್ತು. ಬಿಕಾಸ್ ಎಲ್ಲ ನೀಟಾಗಿ ಆಗುತ್ತೆ ಮನೇಲಿ ಕೆಲಸಗಳು, ಏನೂ ಬ್ಯಾಲೆನ್ಸ್ ಉಳಿಯೋಲ್ಲ. ನಾನು ಮೇಲ್ಗಡೆ ಎಲ್ಲ ನೀಟಾಗೆ 3 to 4 days ಒನ್ಸ್ ನಾನು ಅಲ್ಲಿ ಕ್ಲೀನ್ ಮಾಡ್ಕೊತೀನಿ. ಮತ್ತು ಹಾಲೆಲ್ಲ ಎವ್ರಿ ಡೇ ನಾವು ಮಾಪೆಲ್ಲ ಮಾಡ್ತೀವಲ್ವ, ಮತ್ತು ಡಿಶ್ ವಾಷರ್ಗೆ ಹಾಕ್ಬಿಡ್ತೀವಿ ಪಾತ್ರೆ ಎಲ್ಲ. ಆಮೇಲೆ ಏನಂದರೆ ನನಗೆ ಸ್ವಲ್ಪ ಬೇರೆಯವ್ರು ಮಾಡೋ ಕೆಲಸ ನನಗೆ ಸ್ಯಾಟಿಸ್ಫೈ ಆಗೋದು ತುಂಬ ಕಮ್ಮಿ. ಅದು ನಾನು ಪದೇ ಹೇಳೋದಕ್ಕಾಗಲ್ಲ, ಅಥವಾ ನಾನೇನೋ ಬ್ಯುಸಿ ಇದ್ದಾಗ ಏನೋ ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನೋಡೋಣ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಯಾರಾದರೂ ನಂಗೆ ಹೆಲ್ಪಿಗೆ ಬರೋ ಥರ ನಾನು ನೆಕ್ಸ್ಟ್ ಇನ್ ಫ್ಯೂಚರಲ್ಲಿ ಏನೋ ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಮೇ ಬಿ ಐ ಆಮ್ ಜಾಯ್ನಿಂಗ್ ಟು ಜಿಮ್ ನೆಕ್ಸ್ಟ್ ವೀಕ್. ಹಂಗೆ ಸೋಮು ನಾನು ಇಬ್ಬರು ಜಿಮ್ಮಿಗೆ ಜಾಯ್ನ್ ಆಗ್ತಿದ್ದೀವಿ. ಆವಾಗ ಏನಾದ್ರು ಮೇ ಬಿ ನಂಗೆ ಟಫ್ ಆಗ್ತಿದೆ ಅಂತ ಅಂದರೆ ಆವಾಗ ಯಾರಾದ್ರು ಹೆಲ್ಪರ್ನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಮ್ಗೆ ಯಾವಾಗ ನೀಡಿದೆ ಆವಾಗ ಕರಿತೀನಿ, ಬರ್ತಾರೆ ಅವರು, ಅಲ್ಲಿರ್ತಾರಲ್ಲ ಆವಾಗ ನಂಗೆ ಕರೆದಿದ ತಕ್ಷಣ ಬಂದು ಹೆಲ್ಪ್ ಮಾಡ್ತಾರೆ. ಗೊಂಬೆ ಬರ್ಡೇಗೆ ನಾವು ಕ್ರೌಡ್ ಅಂದ್ಕೊಂಡಿದ್ದು 30 to 40 ಮೆಂಬರ್ಸ್ ಅಷ್ಟೇ. ಬಿಕಾಸ್ ನಮ್ಮ ಏರಿಯಾದಲ್ಲಿ ನಾವು ಯಾರು ಅಂದರೆ ನಮ್ಮ ರೆಗ್ಯುಲರಾಗಿ ನಾವೆಲ್ಲ ಯಾವ ಫಂಕ್ಷನ್ಗೆ ಹೋಗ್ತೀವಿ ಅಥವಾ ನಮ್ಮ ಮನೆ ಫಂಕ್ಷನ್ಗೆ ಯಾರು ಬರ್ತಾರೆ ಆ ಥರ ನಾನು ಅವ್ರನ್ನ ಇನ್ವೈಟ್ ಮಾಡ್ತಾ ಇರ್ತೀನಿ. ನಾನು ಒಂದು ಸ್ವಲ್ಪ ಹೆಂಗೆ ಅಂದರೆ ಮಿರರ್ ಥರ. ನನಗೆ ಅವರು ಐ ಮೀನ್ ಹೆಂಗೆ ಅಂದರೆ ನಾನು ಕರೆದಾಗ ಅವ್ರು ಬರಬೇಕು, ಅವ್ರು ಕರೆದಾಗ ನಾನು ಹೋಗಬೇಕು, ಆ ಥರ. ಸೊ ನಾನು ಕರೆದಾಗ ಅವ್ರು ಬಂದಿಲ್ಲ ಅಂತ ಹೇಳಿದರೆ ನೆಕ್ಸ್ಟ್ ಇವೆಂಟಿಗೆ ನಾನು ಅವ್ರು ಕರೆದ್ರೆ ಅವ್ರು ಹಿಂಗೆ ಕರೆದ್ರೂ ನಾನು ಹೋಗೋದಿಲ್ಲ ಅಲ್ಲಿಗೆ. ಆ ಥರ ನಾನು ಒಂದು ಸ್ವಲ್ಪ ಇವಾಗ ಪಾಪುಗೆ ಕೇಕ್ ಆರ್ಡರ್ ಮಾಡಿದ್ವಲ್ಲ, ತೊಗೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ನಾನು ಪಾಪುನ ಮಧ್ಯಾಹ್ನ ಮಲಗಿಸಿದ್ದೆ. ಯಾಕೆಂದರೆ ಸಂಜೆ ಅವಳು ಎದ್ದಿರಬೇಕಲ್ಲ ಕೇಕ್ ಕಟ್ ಮಾಡೋದಕ್ಕೆ. ಮಧ್ಯಾಹ್ನ ಮಲಗಿಸಿದ್ದೆ. ಸೊ ಮಲಗಿದ್ಲು. ಆ ಮೂಮೆಂಟಲ್ಲಿ ನಾನು ಏನು ಮಾಡಿದೆ, ನನ್ನನ್ನು ರೆಡಿ ಮಾಡ್ಕೊಂಬಿಟ್ಟೆ ಕಂಪ್ಲೀಟಾಗೆ. ಆಮೇಲೆ ಅವಳು ಎದ್ಮೇಲೆ ನಾನು ರೆಡಿ ಆಗೋಕ್ಕಾಗೋದಿಲ್ಲ, ಒಂದು ಸ್ವಲ್ಪ ಹಿಂಸೆ ಆಗುತ್ತೆ, ಜನ ಎಲ್ಲ ಬರ್ತಾಯಿರ್ತಾರೆ ಮಾತಾಡಿಸ್ಬೇಕು ಅಂದ್ಬಿಟ್ಟು ನಾನು ಮುಂಚೆನೇ ರೆಡಿಯಾಗಿ ನಿಂತಿದ್ದೆ. ಅಷ್ಟರಲ್ಲಿ ಪಾಪು ಎದ್ದಿದ್ಲು. ನಾವು ಕೇಕ್ನೂ ಕೂಡ ತೊಗೊಂಡು ಬಂದ್ವಿ ಹೋಗಿ. ತುಂಬ ಅಂದರೆ ತುಂಬ ಫ್ರೆಶ್ಶಾಗಿ ಎದ್ದಿದ್ಲು. ಅದೇ ಖುಷಿ ಆಯಿತು. ಹೋಲ್ ಬರ್ಡೇ ಇವೆಂಟು ಹತ್ತಿಲ್ಲ. ಆಮೇಲೆ ಏನಂದರೆ ನನಗೆ ಸೋಮುಗೆ ಸ್ವಲ್ಪ ಇವಳು ಹತ್ತಿಬಿಟ್ರೆ ಒಂದು ಸ್ವಲ್ಪ ಟೆನ್ಷನ್ ಆಗುತ್ತೆ ನಮಗೆ. ನಾವು ಅದಕ್ಕೆ ನಮ್ಮ ಮನೆ ಹತ್ರನೂ ಅಷ್ಟೇ, ಯಾರಾದರೂ ಅವಳಿಗೆ ಒಂದು ಸ್ವಲ್ಪ ಅಳೋ ಥರ ಮೂಮೆಂಟು ಮತ್ತು ಮಕ್ಳ ಜೊತೆಗೆ ಆಟಾಡ್ತಾ ಇರ್ತೀನಿ, ನಾನು ಬಿಡೋದೇ ಇಲ್ಲ. ಸುಮ್ಮನೆ ಉಸಿರು ಕಟ್ಕೊಂಡು ಅಳ್ತಾಳೆ ಜೋರಾಗೆ, ಹಾಗೆಲ್ಲ ಮಾಡ್ತಾಳಲ್ಲ, ನಾನು ಬಿಡೋದೇ ಇಲ್ಲ ಆಟಾಡೋಕ್ಕೆ. ಬೇಡ ನೀನು ಮನೆಯಲ್ಲೇ ಕೂತ್ಕೊ ಅಂತ ಹೇಳ್ತೀನಿ. ಸೊ ಹತ್ರ ಇಷ್ಟ ಆಗಲ್ಲ ನನಗೆ, ತುಂಬ ಇರಿಟೇಷನ್ನು ಆಗುತ್ತೆ, ಆ್ಯಸ್ ವೆಲ್ ಆ್ಯಸ್ ನನಗೆ ಬೇಜಾರು ಕೂಡ ಆಗುತ್ತೆ, ಯಾಕೆ ಇಷ್ಟ ಅಳ್ತಾಳೆ ಅಂತ ಹೇಳ್ಬಿಟ್ಟು. ಆದಷ್ಟು ಅವಳಿಗೆ ಕಾಮಾಗೆ ಅವಳದ್ದು ಟೈಮಿಂಗ್ಸ್ ಹೆಂಗಿದೆ ಅದೆಲ್ಲ ರೊಟೀನು ಎಲ್ಲ ಪರ್ಫೆಕ್ಟಾಗಿ ನೋಡಿಕೊಂಡು ನಾವು ಪ್ಲ್ಯಾನ್ ಮಾಡಿದ್ದು ಇದನ್ನು ಸಂಜೆ 6 ಗಂಟೆಗೆ ಅಂತ. ಓಕೆನಾ? ಅಷ್ಟರಲ್ಲಿ ಎಲ್ಲರೂ ಬಂದರು ನಮ್ಮ ಮನೆಗೆ. ನನ್ನ ಹಸ್ಬೆಂಡ್ ಫ್ರೆಂಡ್ಸು, ಇವರಿಬ್ಬರು ಕಾಲೇಜ್ ಮೇಟ್ಸು, ನಮಗೆ ತುಂಬ ಕ್ಲೋಸು, ತುಂಬ ಕ್ಲೋಸು. ಚೆನ್ನಾಗಿ ನಮ್ಗೆ ಏನೇ ಒಂದು ಅಂದರೆ ಒಂದು ನಮ್ಮ ಹ್ಯಾಪಿ ಮೂಮೆಂಟ್ಸಲ್ಲ, ನಮ್ಮದು ಎಲ್ಲ ಸ್ಯಾಡ್ ಮೂಮೆಂಟ್ಸ್ ಆಗಲಿ, ಏನಾದರೂ ನಮ್ಮ ಮನೇಲಿ ಯಾರಿಗಾರು ಹೆಲ್ತ್ ಇಶ್ಯೂಸ್ ಆಗಲಿ, ಏನಾದರೂ ಒಂದಾದ್ರೂ ನಮ್ಮ ಜೊತೆಗೆ ಇವರು ಇರ್ತಾರೆ ಯಾವಾಗಲೂ. ಬಿಪಿನ್ ಅಣ್ಣ ಮತ್ತು ಅವ್ರ ಹೆಸರು ಶ್ರೀ ಅಂತ. ಸೊ ತುಂಬ ಮುದ್ದು ಅವರಿಬ್ಬರು. ನಿಜ ಹೇಳಬೇಕಂದ್ರೆ ನಮ್ಮ ಸೋಮಗಿರೋದು ವೆರಿ ಲೆಸ್ ಫ್ರೆಂಡ್. ಒಂದು 3 to 4 ಜನ ಅವ್ರಿಗೆ ಕ್ಲೋಸ್ ಸರ್ಕಲ್ಲು ಅಷ್ಟೇ, ಅಷ್ಟು ಬಿಟ್ಟರೆ ಯಾರೂ ಇಲ್ಲ. ಸೊ ಈಗ ನಾನು ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ.
ನಮ್ಮ ಸೋಮು ಏನು ಮಾಡಿದ್ದಾರೆ, JBL ಸ್ಪೀಕರ್ ತೊಗೊಂಡು ಜೋರಾಗಿ ಸೌಂಡ್ ಹಾಕ್ಬಿಟ್ಟಿದ್ರು. ನಾನು ಏನು ಎಲ್ಲ ಕಡೆ ನಾನು ವಾಯ್ಸ್ ಓವರೇ ಕೊಡಬೇಕು ಇವಾಗ, ಆ ಥರ ಆಗೋಗ್ಬಿಟ್ಟಿದೆ. ಯಾಕಂದರೆ ನಾನು ಇವಾಗ ಹಾಕ್ಬಿಟ್ಟೆ ಅಂದರೆ ಅಲ್ಲಿ ನನಗೆ ಕಾಪಿರೈಟ್ಸ್ ಇಶ್ಯೂ ಬರುತ್ತೆ, ಆಮೇಲೆ ಅದು ಇನ್ನೇನೋ ಆಗುತ್ತೆ, ಕತೆ ಸರಿ ಹೋಗೋದಿಲ್ಲ. ಹಂಗಾಗಿ ಈ ಥರ ಆಯಿತು. ನಾನು ಎಂಟ್ರಿ ಆದಾಗ ಇನ್ನೂ ಯಾರೂ ಬಂದಿರಲಿಲ್ಲ ಜಾಸ್ತಿ. ಆಮೇಲೆ ಬಂದರು ಎಲ್ಲ. ನಮ್ಮ ಮನೇಲಿ ಫಂಕ್ಷನ್ ಹೆಂಗೆ ಗೊತ್ತಾ, ಏನಾದರೂ ನಡೀಲಿ, ನಾನು ಆ ಟೈಮಿಂಗ್ಸ್ ಹೇಳಿರ್ತೀನಲ್ವಾ, ಆವಾಗ ಯಾರೂ ಬಂದಿರೋದಿಲ್ಲ. ನಾನು ಯಾಕೆ ಇನ್ನೂ ಯಾರೂ ಬಂದಿಲ್ಲ ಅಂತ ಯೋಚನೆ ಮಾಡ್ತಾಯಿರ್ತೀನಿ. ಆಮೇಲೆ ಕ್ವಿಕ್ಕಾಗಿ ಒಂದು ಅರ್ಧ ಗಂಟೆಗೆ ಏನಾಗ್ಬಿಡುತ್ತೆ, ಎಲ್ಲ ಫಿಲ್ ಆಗಿಬಿಡ್ತಾರೆ. ಆವಾಗ ನನಗೆ ಯಾರನ್ನ ಮಾತಾಡಿಸ್ಬೇಕು, ಯಾರನ್ನ ಬಿಡಬೇಕು, ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತೇ ಆಗೋದಿಲ್ಲ. ಹಂಗೆ ಎಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಆಮೇಲೆ ಬಂದು ಅವತ್ತು ತುಂಬ ಚಳಿ ಇತ್ತು ಬಿಡಿ. ಆ ವೀಕಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಎಲ್ಲ ಬಂದಿದ್ದೇ ಹೆಚ್ಚು ಅನ್ನೋ ಥರ ಇತ್ತು ನಿಜವಲ್ಲೂ. ಸಂಜೆ ಬೇರೆ ಇಟ್ಕೊಂಡಿದ್ದೆ ಅಲ್ವಾ. ನಾನು ಈ ಸರಿ ಸ್ಯಾಟರ್ಡೇ ಇಟ್ಕೊಂಡೆ, ಯಾಕೆಂದರೆ ನಮ್ಮ ಫ್ಯಾಮಿಲಿನಲ್ಲಿ ನಮ್ಮ ಮನೆಯಲ್ಲಿ ಇರಲಿ, ಉಳ್ಕೊಳ್ಳಿ, ನಮ್ಮ ಅತ್ತೆ ಅವರೆಲ್ಲ ಬರ್ತಾರೆ ದೂರದಿಂದ, ಅವರು ಯಾರು ಉಳ್ಕೊಳ್ಳಿ ನಮ್ಮ ಮನೆಯಲ್ಲೇ ಅಂತ ಹೇಳಿಬಿಟ್ಟು ನಾನು ಸ್ಯಾಟರ್ಡೇ ಅರೇಂಜ್ ಮಾಡಿದ್ದೆ. ಸೊ ದಟ್ ಸಂಡೇ ಅಂದರೆ ತುಂಬ ಹರಿಬರಿ ಆಗುತ್ತೆ ಬಂದು ಹೋಗೋರಿಗೆ, ಎಸ್ಪೆಷಲಿ ನೈಟ್ ಅಲ್ವಾ. ಹಾಗಾಗಿ ಬೇಡ ಅಂತ ಹೇಳಿ ಸ್ಯಾಟರ್ಡೇ ಇಟ್ಕೊಂಡೆ. ಯಾರಾದ್ರು ಉಳಿಯೋರಿದ್ದರೆ ನಮ್ಮನ್ನ ಉಳ್ಕೊಂಬಿಡ್ಲಿ ಅಂತ. ನಮ್ಮ ಅಕ್ಕ, ನಮ್ಮ ಪಾಪು, ಅವಳ ಹೆಸರು ಶ್ರೀನಿಕಾ ಅಂತ, ಅವರೆಲ್ಲ ಬಂದಿದ್ದರು. ಎಸ್ಪೆಷಲಿ ನಮ್ಮ ಆಂಟಿ, ಅವ್ರು ನಮ್ಮನೆ ಯಾವ ಫಂಕ್ಷನ್ನು ಅಟೆಂಡ್ ಮಾಡಿರಲಿಲ್ಲ. ಪಾಪ ಬಂದರು, ಕರೆದಿದ್ದ ತಕ್ಷಣ ಇಷ್ಟಪಟ್ಟು ಬಂದರು, ಖುಷಿ ಆಯಿತು. ಮತ್ತು ಗೊಂಬೆ ಅಜ್ಜಿ ತಾತ ನೋಡಿ ಸೈಡಲ್ಲಿ ಕೂತ್ಕೊಂಡಿದ್ದಾರೆ. ಅವರಿಗೆ ಇವಳು ಬರ್ಡೇ ಯಾವಾಗ ಬರುತ್ತೆ ಅಂತ ಫುಲ್ ಖುಷಿ ಅವರಿಗೆ. ಆಮೇಲೆ ಅಷ್ಟರಲ್ಲಿ ಎಲ್ಲರೂ ಬರ್ತಾಯಿದ್ರು. ಶ್ವೇತಕ್ಕ, ಸ್ನೇಹಕ್ಕ ಎಲ್ಲರೂ ಬಂದಿದ್ದರು. ಕಿರಣ, ಹರಿಣಿ ಅಕ್ಕ, ರಮ್ಯಾ ಅಕ್ಕ, ಆಮೇಲೆ ಮನೆ ಹತ್ರ ಇನ್ವೈಟ್ ಮಾಡಿರೋರು ಎಲ್ಲರೂ ಬಂದಿದ್ದರು. ನಮ್ಮ ಮಮ್ಮಿ ಫ್ರೆಂಡ್ಸ್ ಒಂದಿಷ್ಟು ಜನ, ಸುಮಾರು ಜನ ಬಂದರು. ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಅಷ್ಟೇ ಜನ ಬಂದಿದ್ದರು. ಖುಷಿಯಾಯಿತು. ಇನ್ನೊಂದು ಒನ್ ಮೋರ್ ಅಡಿಷ್ನಲಾಗಿ ಹೇಳಬೇಕು ಅಂದರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಅವರು ಇಷ್ಟಪಟ್ಟು ಬಂದರು. ನಿಜವಾಗ್ಲೂ ನಂಗೆ ಸಖತ್ತು ಖುಷಿಯಾಯಿತು. ಮಮತಾ ಅಂತ ಅವ್ರ ಹೆಸರು. ಅವ್ರನ್ನ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ ನೋಡಿ. ನನ್ನ ಸಬ್ಸ್ಕ್ರೈಬರ್, ನೀವು ಕರೆದ್ರೆ ಒಂದು ಮಾತು ನಾನು ಬಂದುಬಿಡ್ತೀನಿ ಅಂದ್ರೆ ಶೋರ್ ಖಂಡಿತ ಬನ್ನಿ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಇನ್ವೈಟ್ ಮಾಡಿದೆ, ಮನಸ್ಫೂರ್ತಿಯಾಗಿ ಇನ್ವೈಟ್ ಮಾಡಿದೆ. ಬಂದರು. ಆ ಸಣ್ಣ ಮಗು ಎತ್ಕೊಂಡು ಅವರೊಬ್ಬರೇ ಬಂದ್ರಲ್ಲ, ನನಗೆ ಅದು ಆಶ್ಚರ್ಯ ಆಯಿತು ನಿಜವಾಗ್ಲೂ. ನಾನೇ ಆಗಿದ್ದರೂ ಒಂದು ಸ್ವಲ್ಪ ಹಿಂಜರಿತೀನಿ, ಅಯ್ಯೋ ಮಗು ಎತ್ಕೊಂಡು ಹೋಗ್ಬೇಕಾ ಅಂತ ಅನಿಸ್ಬಿಡೋದೇನೋ ನನಗೆ. ಬಟ್ ಆ ಸಣ್ಣ ಮಗು ಎತ್ಕೊಂಡು ಬಂದಿದ್ದರು. ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ನನ್ನ ಸಬ್ಸ್ಕ್ರೈಬರ್ ಬಂದಿದ್ದು. ದಟ್ ಈಸ್ ಟ್ರೂ ಫೀಲಿಂಗ್ ಅಂತ ನನಗೆ ಪರ್ಸ್ನಲಾಗಿ ಅನಿಸುತ್ತೆ. ನೋಡಿ, ನಾವು ಎಲ್ಲದನ್ನೂ ನಾವು ಅಂತೀವಿ, ನಾವು ಒಬ್ಬೊಬ್ರ ಮುಂದೆ ನಾವು ಹೇಳ್ತೀವಿ ಹೆಂಗೆ, ಅವ್ರು ಕರೀದೆ ನಾವು ಹೋಗ್ಬೇಕಾ, ಅವ್ರು ಮಾತಾಡ್ಸ್ದೆ ನಾವು ಮಾತಾಡಿಸ್ಬೇಕಾ, ಅವ್ರು ಮಾಡದೆ ನಾವು ಮಾಡಬೇಕಾ ಎಲ್ಲದನ್ನೂ ಅಂತ ಹೇಳ್ತಾ ಇರ್ತೀವಿ. ಸೊ ಈ ಥರ ಲವ್ವಿಗೆ ನೀವೇನು ಹೇಳ್ತೀರಾ ಅಲ್ವಾ? ನಾವು ಕೇಳ್ದಿನೋ, ನಾವು ಇದು ಮಾಡ್ತೀವಿ, ನಮ್ಮ ಮೇಲೆ ಪ್ರೀತಿನ ಅಷ್ಟೊಂದು ತೋರಿಸ್ತಾರಲ್ವ, ಅವ್ರ ಜೊತೆಗೆ ನಾವು ಇರೋಣ ಅಷ್ಟೇ. ನಾನು ಯಾವಾಗಲೂ ಇದನ್ನೇ ನನ್ನ ವೀಡಿಯೋದಲ್ಲಿ ಕನ್ವೆ ಮಾಡೋಕ್ಕೆ ನಾನು ಟ್ರೈ ಮಾಡೋದು. ನಿಮ್ಗೆ ಯಾರು ಪ್ರೀತಿ ಕೊಡ್ತಾರೆ, ನಿಮ್ಮ ಜೊತೆ ಯಾರು ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತಾರೆ, ಅವ್ರ ಜೊತೆಗೆ ನೀವು ಇದ್ಬಿಡಿ ಅಷ್ಟೇ. ಹ್ಯಾಪಿಯಾಗಿರುತ್ತೆ ಲೈಫ್ ನಿಜವಾಗ್ಲೂ. ಅವು ಯಾರೋ ನಮಗೆ ಹಿಂಗೆ ಚೆನ್ನಾಗೇ ಮಾತಾಡ್ಕೊಂಡು ಒಳಗೆ ಕತ್ತಿ ಮಸಿಯೋದು ಅಂಥವ್ರದ್ದೆಲ್ಲ ಬೇಡ. ಹಿಂಗೆ ಖುಷಿಯಾಗಿ ನಾವೇನು ಮಾಡ್ತೀವಿ ಅವಾಗ ಅದರಲ್ಲೆಲ್ಲ ಖುಷಿಯಾಗಿರಬೇಕು. ನಮ್ಮ ಕಷ್ಟಗಳಲ್ಲಿ ನಮ್ಮ ಜೊತೆಗಿರಬೇಕು. ನಮ್ಮ ಒಂದು ಲೈಫು ಒಂದೊಂದು ಸ್ಟೆಪ್ ಹತ್ತುತ್ತೀವಲ್ವ, ಅವಾಗೆಲ್ಲ ನಮ್ಮ ಜೊತೆಗೆ ಇರ್ತಾರಲ್ಲ, ಅವರೇ ನಮ್ಮ ವೆಲ್ ವಿಷರ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗಂತೂ ಇದುವರೆಗೂ ಬಂದಿರೋ ಬೆಸ್ಟ್ ಕಾಂಪ್ಲಿಮೆಂಟ್ಸ್ಗಳಂದರೆ ನನಗೆ ನಮ್ಮ ಊರಿಂದನೂ ನಾನು ಯಾರ್ಯಾರ ಜೊತೆ ಕಾಂಟ್ಯಾಕ್ಟಲ್ಲಿದ್ದೀನಿ ಅವರೆಲ್ಲ ನನಗೆ ಕಾಂಟ್ಯಾಕ್ಟ್ ಇದ್ದಾರಲ್ವ, ನನ್ನ ಟಾಕಿಂಗ್ ಸ್ಟೈಲ್ ಆಗಲಿ, ನಾನು ಮಾತಾಡೋ ಅವ್ರ ಜೊತೆ ಇದ್ದಿದ್ದು ಹಳೇದು ಅಥವಾ ಹೊಸದು ಕಂಪೇರ್ ಮಾಡಿದ್ರೆ ಎಲ್ಲರೂ ನನಗೆ ಹೇಳೋದೆ, ಡಿಫ್ರೆನ್ಸೇ ಇಲ್ಲ ನಿನಗೆ, ಅವಾಗ ಇವಾಗಿನಕ್ಕೂ ಒಂದು ಸ್ವಲ್ಪನೂ ಡಿಫ್ರೆನ್ಸ್ ಇಲ್ಲ ಅಂತಾರೆ. ದಟ್ ಈಸ್ ವಾಟ್ ಮೇಕ್ಸ್ ಮೀ ಹ್ಯಾಪಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಂಗೆ ಅದು ಖುಷಿ ಆಗುತ್ತೆ. ಸದ್ಯ ಸಾಮಾನ್ಯವಾಗಿ ಏನಂದರೆ ಒಂದು ಸ್ವಲ್ಪ ಚೂರು ನಾವು ಬೆಳೀತಾ ಇದ್ದೀವಿ, ಅಥವಾ ಏನೋ ಒಂದು ಲೈಫಲ್ಲಿ ಏನೋ ಮಾಡ್ತಿದ್ದೀವಿ ಅಂದಾಗ ಆಟೋಮೆಟಿಕ್ಕಾಗಿ ಸರ್ಕಲ್ಲು ಕಮ್ಮಿ ಆಗ್ತಾ ಬರುತ್ತೆ, ಅಥವಾ ಆಟೋಮೆಟಿಕ್ ಅದು ಬಂದುಬಿಡುತ್ತೆ. ಒಂದು ತಲೆ ಮೇಲೆ ಆ ಕೋಡ್ ಅನ್ನೋದು ಅದು ಬಂದುಬಿಡುತ್ತೆ. ಥ್ಯಾಂಕ್ ಗಾಡ್ ನಂಗೆ ಇದುವರೆಗೂ ಆ ಥರ ಎಲ್ಲ ಫೀಲ್ ಆಗಿಲ್ಲ ಯಾವತ್ತೂ. ಹಿಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಲ್ಲ, ನನ್ನ ಪ್ರಕಾರ ಇದೇ ತುಂಬ ಗ್ರ್ಯಾಂಡು, ಓಕೆನಾ? ಬಿಕಾಸ್ ನಾವು 1 kg ಮೇಲೆ 1 kg ಕೇಕ್ ಮೇಲೆ ನಮ್ಮ ಲೈಫ್ ಟೈಮಲ್ಲೇ ನಾವು ನೋಡೇ ಇಲ್ಲ. ಆವಾಗ ಅದು ಆಪ್ಷನ್ ಇದ್ದರೂ ಕೂಡ
1 ಕೆ ಜಿ ಕೇಕು ಅದೇ ತುಂಬ ದೊಡ್ಡದು ಆ ಮೂಮೆಂಟ್ಸಲ್ಲೆಲ್ಲ. ಓಕೆನಾ, ನಾವು ಆ ಥರ ಲೈಫ್ ನೋಡಿರೋದು. ಈಗಿನ ಮಕ್ಳಿಗೆ ನೋಡಿ ದೇ ಆರ್ ಸೋ ಬ್ಲೆಸ್ಡ್. 1 ಕೆ ಜಿಯಿಂದ ಈಗ ನನ್ನ ಮಗಳಿಗೆ 4 ಕೆ ಜಿ ಕೇಕ್ ತರಿಸಿದ್ದೀವಿ ಇವಾಗ. ಅದು ಆ ಸೆಲೆಬ್ರೇಷನ್ನು ಒಂಥರ ಡಿಫ್ರೆಂಟು, ಇದು ಒಂಥರ ಡಿಫ್ರೆಂಟು. ಆ ಥರ ನಮ್ಮ ಲೈಫ್ ತುಂಬ ಅಪ್ಗ್ರೇಡ್ ಆಗಿರುತ್ತೆ. ನನ್ನ ಪ್ರಕಾರ ಇದೇ ತುಂಬ ಗ್ರ್ಯಾಂಡು. ಓಕೆನಾ, ಆವಾಗೆಲ್ಲ ಬ್ಯಾಕ್ ಡ್ರಾಪ್ಸ್ಗಳು ನಮ್ಮಮ್ಮ ನಂಗೆ ನೆನಪಿದೆ, ಅವ್ರದ್ದು ಹಳೆ ರೇಷ್ಮೆ ಸೀರೆಗಳನ್ನ ತೆಗೆದುಬಿಟ್ಟು ಕಟ್ಟಿ ಹಿಂದ್ಗಡೆ ನಮ್ಮ ಬರ್ಡೇನ ಮಾಡ್ತಾಯಿದ್ರು. ನೋ ಫೋಟೋಗ್ರಫಿ, ನೋ ವಿಡಿಯೋಗ್ರಫಿ, ಎಂಥದೂ ಇಲ್ಲ. ಆಮೇಲೆ ಬರ್ಡೇ ವಿಶಸ್ನ ಜೋರಾಗಿ ಕೂಗ್ಬಿಟ್ಟು ಹೇಳೋರು ಎಲ್ಲರೂ. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದನ್ನು ಕಂಪೇರ್ ಮಾಡ್ಕೊಳಕ್ಕೆ ಹೋದಾಗ ನನಗೆ ನನ್ನ ಲೈಫಲ್ಲಿ ಇದೇ ತುಂಬ ಗ್ರ್ಯಾಂಡ್ ಬರ್ಡೇ ಅಂತ ನನಗೆ ಫೀಲ್ ಆಗುತ್ತೆ. ಆಯಿತಾ. ಸೊ ನೀವು ನನಗೆ ಕ್ವೆಶನ್ ಕೇಳ್ಬೋದು, ನೀವು ಯಾಕೆ ಹಾಲಲ್ಲಿ ಮಾಡಿಲ್ಲ, ಹಾಲಲ್ಲಿ ಮಾಡ್ಬೋದಲ್ಲ, ಏನು ಇದರಲ್ಲೂ ಜುಗ್ತಾನ, ಮಗು ಬರ್ಡೇ ಮಾಡೋದ್ರಲ್ಲೂ ಜುಗ್ತಾನ ಅಲ್ಲ. ಇದು ನನ್ನ ಒಂದು ಲೈಫ್ ಪ್ಲ್ಯಾನಿಂಗ್ ಅಷ್ಟೇ. ಜುಗ್ತಾನ ಆಗಿದ್ದಿದ್ರೆ ನಾನು ಇದನ್ನೂ ಮಾಡ್ತಿರಲಿಲ್ಲ. ಸುಮ್ಮನೆ ಬಿಡು ಪಪ್ಪು ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕೇಕ್ ತಂದು ಮನೇಲಿ ಕಟ್ ಮಾಡಿಬಿಡ್ತಿದ್ದೆ. ಆ ಥರ ಅಲ್ಲ, ಪ್ಲ್ಯಾನಿಂಗು. ಆ ವಯಸ್ಸಿಗೆ ಆ ಮಕ್ಕಳಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ಮಾಡಿದ್ರೆ ಸಾಕು. ಡೆಫಿನೆಟ್ಲಿ ಅದಕ್ಕಿಂತ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಲಾಸ್ಟ್ ಟೈಮೆಲ್ಲ ಅವಳಿಗೆ ಏನೂ ಗೊತ್ತಿರಲಿಲ್ಲ. ಬಟ್ ಇವಾಗ ನೋಡಿ ಅವಳಿಗೆ ಗೊತ್ತಾಗ್ತಿದೆ ಈ ಕೇಕ್ ಅಂದರೆ ಏನು, ಲೈಟ್ಸ್ಗಳು, ಈ ಬಲೂನ್ಗಳು, ಇದೆಲ್ಲ ಏನಕ್ಕೆ ಮಾಡ್ತೀವಿ ನಾವು, ಬರ್ಡೇ ಅಂತ ಹೇಳ್ತಾಳೆ, ಅವಳೇ ವಿಶ್ ಮಾಡ್ತಾಳೆ ಬೇರೆಯವ್ರಿಗೆ. ಆ ಥರ ಅವ್ರಿಗೆ ಗೊತ್ತಾಗೋ ಏಜಲ್ಲಿ ಅವರು ಹೆಂಗೆ ಬೇಕಾದ್ರೂ ಸೆಲೆಬ್ರೇಟ್ ಮಾಡ್ಕೋಬೋದು. ಈಗ ಗೊತ್ತಿಲ್ಲದೆ ಇರೋ ಏಜಲ್ಲಿ ಇಷ್ಟು ಸಾಕು, ಸಿಂಪಲ್ಲಾಗೇ ಇರುತ್ತೆ. ಏನೋ ಬಜೆಟ್ ವಿಷಯಕ್ಕೆಲ್ಲ ಬಂದರೆ ನಾನು ನಿಮಗೆ ಹೇಳ್ತೀನಿ, ಲಾಸ್ಟ್ವರೆಗೂ ನೋಡಿ ವಿಡಿಯೋನ. ಇವಾಗ ಕೇಕ್ ಕಟ್ಟಿಂಗ್ ಆಗ್ತಾ ಇದೆ. ನಿನ್ ಫೋನ್ ಕೇಕ್ ಕಟ್ಟಿಂಗ್ ಆಗಿದೆ. ಫೈನಲಿ ನನ್ನ ಮಗು, ನನ್ನ ಗೊಂಬೆ ಮಗ, ನನ್ನ ಪ್ರೀತಿಯ ನಮ್ಮಿಬ್ಬರು ಪುಟ್ಟು ಡ್ರೀಮ್ ಇವಳು. ಸೊ ಇವಳು 2 ವರ್ಷ ಕಂಪ್ಲೀಟಾಗಿ 3ನೇ ವರ್ಷಕ್ಕೆ ಕಾಲಿಟ್ಟಿದ್ದಾಳೆ. ಸಮ್ಟೈಮ್ಸ್ ನನಗೇನು ಅನಿಸುತ್ತೆ ಅಂದರೆ, ಯಾಕೆ ಇವ್ರು ಇಷ್ಟು ಬೇಗ ಯಾಕೆ ಬೆಳೀತಾರೆ, ಇಷ್ಟು ಬೇಗ ಯಾಕೆ ಗ್ರೋ ಆಗಿಬಿಡ್ತಾರೆ. ನೋಡ್ತಾ ನಂಗೆ ಮೊನ್ನೆ ಅಷ್ಟರಲ್ಲಿ ಅವಳನ್ನ ಹಾಸ್ಪಿಟ್ಲಿಂದ ಎತ್ಕೊಂಬಂದಿರೋ ಥರ ನನಗೆ ಫೀಲ್ ಆಗುತ್ತೆ. ಎಷ್ಟು ಬೇಗ 2 ವರ್ಷ ಕಳೆದೋಯ್ತಾ, 3ನೇ ವರ್ಷಕ್ಕೆ ಕಾಲಿಟ್ಲ, ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 6 ತಿಂಗಳು ಹೋದರೆ ಅವಳಿಗೆ ಸ್ಕೂಲಿಗೆ ಸೇರಿಸ್ಬೇಕು. ಯಪ್ಪ ದೇವ್ರೆ, ಎಲ್ಲಿ ಎಷ್ಟು ಫಾಸ್ಟಾಗಿ ಓಡ್ತದೆ ಅಂತ ನನಗೆ ಫೀಲ್ ಆಗುತ್ತೆ ನಿಜವಾಗ್ಲೂ. ಬಟ್ ವಿ ಆರ್ ಸೋ ಲಕ್ಕಿ ಟು ಹ್ಯಾವ್ ಹರ್ ಇನ್ ಅವರ್ ಲೈಫ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಸೋಮು ಅಂತೂ ಅವಳು ಬಂದಮೇಲೆ ತುಂಬ ಹ್ಯಾಪಿಯಾಗಿದ್ದೀವಿ. ಅದು ಹೇಳೋಕ್ಕಾಗಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕಾಗಲ್ಲ, ಅಷ್ಟೊಂದು ಖುಷಿಯಾಗಿದ್ದೀವಿ. ಸಮ್ಟೈಮ್ಸ್ ಅವಳು ಮಾಡುವಂಥ ಕೆಲವೊಂದು ಆ್ಯಕ್ಟಿವಿಟಿಗಳು ಅದೆಲ್ಲ ತುಂಬ ಸ್ಟ್ರೇಂಜ್ ಅನಿಸುತ್ತೆ. ಇದೆಲ್ಲ ನಾವು ಹೇಳೇ ಕೊಟ್ಟಿಲ್ಲ, ಹೆಂಗೆ ಮಾಡ್ತಾಳೆ ಇದೆಲ್ಲ ಇವಳು ಅನ್ನೋ ಥರ. ನಿಮಗೇನಾದರೂ ಡೆಕೋರ್ದು ಡೀಟೇಲ್ಸು ಮತ್ತು ಕೇಕ್ ಡೀಟೇಲ್ಸು, ಆಮೇಲೆ ಇನ್ನು ಫೋಟೋಗ್ರಫಿ ಇದೆಲ್ಲ ಡೀಟೇಲ್ ಬೇಕು ಅಂತ ಹೇಳಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ಅದ್ರದ್ದು ಕಂಪ್ಲೀಟ್ ವಿಡಿಯೋನ ನಾನು ನಿಮಗೆ ಹೇಳ್ತೀನಿ. ಅಂದರೆ ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ, ಎಲ್ಲಿ ನೀವು ಬುಕ್ ಮಾಡ್ಕೋಬೋದು, ಯಾವ ರೀತಿ ನೀವು ಪ್ಲ್ಯಾನ್ ಮಾಡ್ಬೋದು ಅಂತ ನಾನು ಕಂಪ್ಲೀಟಾಗಿ ನಾನು ಬುಕ್ ಮಾಡ್ಕೊಂಡಿದ್ದು ಹೇಗೆ ಏನು ಎತ್ತಾ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಓಕೆನಾ. ಈಗ ಫ್ಯಾಮಿಲಿ ಫೋಟೋಸು ತೆಗೆಯೋ ಟೈಮ್ ಬಂತು. ಏನಂತ ಹೇಳಿದ್ರೆ, ನಾವು ಫೋಟೋಸ್ಗಳನ್ನ ಪಾಪು ಜೊತೆ ತೊಗೊಳ್ತಾ ನಂದು ಸೋಮುದು ಒಂದೇ ಒಂದು ಸಿಂಗಲ್ ಫೋಟೋನೂ ನಾವು ತೊಗೊಂಡಿಲ್ಲ, ಕ್ಲಿಕ್ ಮಾಡಿಸ್ಕೊಂಡಿಲ್ಲ.
ಅವಾಗ ನಮಗೆ ಗೊತ್ತೇ ಆಗಿಲ್ಲ. ಅಟ್ಲೀಸ್ಟ್ ನಾವು ಫೋಟೋಗ್ರಾಫರು ನಮಗೂ ಏನೂ ಹೇಳೂ ಇಲ್ಲ. ನಿಂತ್ಕೊಳ್ಳಿ ಸರ್ ಮೇಡಮ್ ನೀವು ಅದ್ರ ಜೊತೆಗೆ ನಿಂತ್ಕೊಳ್ಳಿ, ಒಂದೆರಡು ಫೋಟೋ ತೆಗಿಯೋಣ ಅಂತಲೂ ಏನೂ ಹೇಳಲಿಲ್ಲ. ಅವರು ಸುಮ್ಮನೆ ಸೈಲೆಂಟಾಗಿ ತೆಗಿತಿದ್ರು. ನಾವು ಎಲ್ಲ ಸುಮ್ಮನೆ ಎಲ್ಲರೂ ಬಂದಿರೋ ಜೊತೆಗೆ ತೆಗ್ಸ್ಕೊಂಡ್ವಿ, ಪಾಪು ಜೊತೆ ತೆಗ್ಸ್ಕೊಂಡ್ವಿ. ಆಮೇಲೆ ಎಂಡಲ್ಲಿ ಸೋಮು ಕೇಳಿದೆ, ನಾವಿಬ್ಬರು ಒಂದು ಫೋಟೋನೂ ತೆಗ್ಸ್ಕೊಳ್ಳಿಲ್ಲಲ್ಲ ಸೋಮು ಅಂತ. ಇಲ್ಲಿ ಬಿಡು ನಮ್ಮ ಪಾಪು ಜೊತೆ ತೆಗ್ಸ್ಕೊಂಡ್ವಲ್ಲ ಸೂಪರಾಗಿದೆ ಅದೇ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಅಂದೆ. ಲೈಕ್ ನಾವಿಬ್ಬರು ಯಾವಾಗ ಬೇಕಾದ್ರೂ ಒಂದು ಫೋಟೋಶೂಟ್ ಮಾಡಿಸ್ಕೋಬೋದು, ಅದೇನು ದೊಡ್ಡ ವಿಷಯ ಅಲ್ಲ ಅಲ್ವಾ. ಹಾಗಾಗಿ ನಾವು ಏನು ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಮೋರೋವರ್ ನನ್ನ ಫೋನಲ್ಲೇ ತುಂಬ ಚೆನ್ನಾಗಿ ಕ್ಲಿಕ್ ಮಾಡ್ಕೊತೀನಿ ನಾನೇ ಫೋಟೋಸ್ಗಳನ್ನ. ನೋಡಿ ಇವಾಗ ಗೊಂಬೆಗಳಿಗೆ ಗಿಫ್ಟ್ಗಳು ಸುರಿಮಳೆ. ಅವತ್ತಂತೂ ಸ್ಯಾಟರ್ಡೇ ಆಗಿದ್ದರಿಂದ ಎಲ್ಲರಿಗೂ ಕಂಫರ್ಟಬಲ್ ಆಯಿತು. ಸಂಜೆ ಮೇಲೆ ನಾವು ಪಾರ್ಟಿ ಮಾಡಿದ್ರಿಂದ ಒಂದು ಸ್ವಲ್ಪ ಕಂಫರ್ಟಬಲ್ ಆಯಿತು ಎಲ್ಲರಿಗೂ ಬರೋದಕ್ಕೆ. ಸೊ ಚೆನ್ನಾಗಾಯಿತು. ಈವೆಂಟೆಲ್ಲ ಸೂಪರಾಗಾಯಿತು. ಖುಷಿ ಆಯಿತು ನಮಗೂ. ಎಲ್ಲ ನಾವು ಕರೆದವರೆಲ್ಲ ಬಂದಿದ್ದರು. ತುಂಬ 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 ಖುಷಿಯಾಯಿತು. ಈ ಪಾಪು ಹೆಸರು ಸ್ವರ ಅಂತ. ಶಿ ಈಸ್ ವೆರಿ ಟಾಲ್, ಬಟ್ ಇನ್ನು ಚಿಕ್ಕ ಮಗುನೇ ಅದು. ನನ್ನ ಮಗಳು ಇನ್ನೂ ಅವಳಿಗೆ 10 ವರ್ಷ ಆದರೂ ಇಷ್ಟು ಉದ್ದ ಆಗಲ್ವೇನೋ ಅಂತ ಅನಿಸುತ್ತೆ ನನಗೆ ಅವಳನ್ನು ನೋಡಿದಾಗೆಲ್ಲ. ಆ ಥರ ಇವರೆಲ್ಲ ನನಗೆ ಮನೆ ಹತ್ರ ಇರೋ ಫ್ರೆಂಡ್ಸು. ಇವ್ರ ಮನೇಲಿ ಆ್ಯಕ್ಚುಲಿ ತುಂಬ ಜನ ಬರ್ತಾರೆ, ಬಟ್ ಯಾಕೋ ಗೊತ್ತಿಲ್ಲ ಈ ಸರಿ ಒಬ್ಬರು ಬಂದಿದ್ದರು. ಎಲ್ರಿಗೂ ಹೇಳಿದರು ಅಮ್ಮ. ಮತ್ತು ಇವರು ಹಂಸ ಅಕ್ಕ ಅಂತ. ಶಿ ಈಸ್ ಬೇಸಿಕಲಿ ಸಿಂಗರ್ ಆಯಿತಾ. ಸಖತ್ತು ನಮಗೆ ಕ್ಲೋಸು. ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇರ್ತೀವಿ. ಏನಾದರೂ ಒಂದು ಫಂಕ್ಷನ್ ಆದರೆ ಅವ್ರ ಮನೆಗೆ ನಾವು ಹೋಗೋದು, ನಮ್ಮ ಮನೆಗೆ ಅವ್ರು ಬರೋದು, ಆ ಥರ ಅಷ್ಟು ಚೆನ್ನಾಗೇ ಇರ್ತೀವಿ. ಮತ್ತೇನಂದರೆ ಅಕ್ಕಪಕ್ಕ ನಾವು ಎಲ್ಲರ ಜೊತೆನೂ ಆಲ್ಮೋಸ್ಟ್ ನಾವು ಚೆನ್ನಾಗಿದ್ದೀವಿ. ನಾನು ಯಾರ ಹತ್ರನೂ ಅಷ್ಟು ಸುಲಭಕ್ಕೆ ಏನೋ ಚಿಕ್ಕ ಪುಟ್ಟದ ವಿಷಯಕ್ಕೆಲ್ಲ ನಾನು ಜಗಳ ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ನಾನೇನು ಮಾಡಲ್ಲ. ಚೆನ್ನಾಗಿದ್ದೀನಿ, ಎಲ್ಲರ ಜೊತೆನೂ ಚೆನ್ನಾಗಿದ್ದೀನಿ. ಅಂದರೆ ಇವ್ರನ್ನ ಯಾಕೆ ಮಾತಾಡ್ಸೋದಪ್ಪ ಹಂಗೆ ಆ ಥರ ಏನಿಲ್ಲ. ಎಲ್ಲರ ಜೊತೆನೂ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿರ್ತೀನಿ. ಮುಂದೆ ನೋಡಿ ಮುಂದೆ ನೋಡಿ ಇದೊಂದು ಪೀಸ್ ಆಂಟಿ ಇರಿ ಆಂಟಿ. ಈಗ ಕೇಕ್ ತೆಗಿಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ನೀವು ಹೋಗಿ ಆಂಟಿ. ಮುಂದೆ ನೋಡಿ. ಇವರ ನನ್ನ ಸಬ್ಸ್ಕ್ರೈಬರು ಮಮತಾ ಅಂತ. ಶಿ ಈಸ್ ವೆರಿ ಸ್ವೀಟ್ ಲೇಡಿ. ನಿಜವಲ್ಲೂ ಪಾಪು ಅಷ್ಟು ಸಣ್ಣ ಮಗುನ ಕರ್ಕೊಂಡು ಬಂದಿರೋ ನಂಗೆ ತುಂಬ ಖುಷಿ ಆಯಿತು. ನೀವೇನು ಗಿಫ್ಟ್ ತಂದಿಲ್ಲ ಅನ್ನೋ ನನಗೇನು ಬೇಜಾರಾಗ್ತಿರ್ಲಿಲ್ಲ. ನೀವು ಬಂದ್ರಲ್ಲ ಅಲ್ಲಿಂದ, ಅದೇ ಖುಷಿ ಆಯಿತು ಅಂತ ಹೇಳಿದೆ. ಆ್ಯಂಡ್ ಸೇಫಾಗೆ ಮನೆಗೆ ಹೋದ್ಮೇಲೆ ರೀಚ್ ಆದಮೇಲೆ ನಂಗೆ ಮೆಸೇಜ್ ಮಾಡಿ ಅಂತ ಹೇಳಿಬಿಟ್ಟು ನಾನು ಕಳಿಸ್ದೆ. ನಂಗೆ ಆ್ಯಕ್ಚುಲಿ ಭಯ ಆಯಿತು. ಬಿಕಾಸ್ ಅಷ್ಟೊತ್ತು ರಾತ್ರಿಲಿ ನಾನಾಗಿದ್ದರೆ ತುಂಬ ಹೆದರ್ಕೊಂಡ್ಬಿಡ್ತೀನಿ. ನಾನು ಒಬ್ಬೊಬ್ಬಳೇ ಓಡಾಡೋದೇ ಇಲ್ಲ ಕ್ಯಾಬಲ್ಲಿ ಅಂದ್ರೇ ಸಕ್ಕತ್ ಭಯ ನನಗೆ. ಅವ್ರ ಪಾಪ ಅಷ್ಟು ದೂರ ಬಂದಿರಲ್ಲ. ನಂಗೆ ಟೆನ್ಷನ್ ಆಗ್ತಿತ್ತು, ಏನಪ್ಪ ಏನು ಮಾಡೋದು, ಹೆಂಗೆ ಹೋಗ್ತಾರೋ ಅಂತ ಹೇಳ್ಬಿಟ್ಟು. ಬಟ್ ಹೋದರು, ಸೇಫಾಗಿ ಹೋದ್ಮೇಲೆ ಮೆಸೇಜ್ ಮಾಡಿದ್ರು ರೀಚ್ ಆಗಿದ್ದೀನಿ ಅಂತ. ಖುಷಿ ಆಯಿತು ಬಂದಿದ್ದು. ಈಗ ನಮ್ಮಮ್ಮ ಅವ್ರ ಜೊತೆ ಒಂದು ಫ್ರೇಮಲ್ಲಿ ಫೋಟೋ. ಮುಂದೆ ನೋಡಿ. ಬೇರೆ ಕಡೆ ಇದೆ
ಹಾಗೆ ನಿಂತ್ಕೊಳ್ಳಿ. ಮತ್ತು ನಮ್ಮ ಏರಿಯಾ ಮಕ್ಕಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ಫ್ರೇಮಲ್ಲಿ ಇರಲಿ ಅಂತ, ಜೊತೆಗೆ ಅರಳಿಯಕ್ಕ ಕಿರಣ್ ಎಲ್ಲ ಬಂದಿದ್ರು, ಖುಷಿ ಆಯಿತು. ಮತ್ತು ನೀವು ಕೇಕ್ ನೋಡೋದಾದರೆ ಓಲ್ಡ್ ಸ್ಟೈಲ್ ಕೇಕ್ ಇದೆ ಆ್ಯಕ್ಚುಲಿ. ನೀವು ನೋಡಿದರೆ ಅವಳದು ಲಾಸ್ಟ್ ಇಯರ್ ಬರ್ಡೇನೂ ಇದೇ ಥರನೇ ನಾವು ಒಂಥರ ಓಲ್ಡ್ ಸ್ಟೈಲ್. ನನಗೆ ಆ ಥರ ಥೀಮ್ ತುಂಬ ಇಷ್ಟ. ಅದು ಏನಂತ ಗೊತ್ತಿಲ್ಲ ನನಗೆ. ಅವಾಗ ಹಳೇ ಕಾಲದಲ್ಲಿ ಬರ್ತಾಯಿತ್ತಲ್ಲ, ನಾವೆಲ್ಲ ಬರ್ಡೇ ಸೆಲೆಬ್ರೇಟ್ ಮಾಡುವಾಗ ಈ ಥರ ಕೇಕ್ ಬರ್ತಿತ್ತಲ್ಲ, ಅದು ತುಂಬ ಇಷ್ಟ. ರಾದರ್ ದ್ಯಾನ್ ಈ ಪೇಸ್ಟ್ರೀಸ್ ಎಲ್ಲ ಬರುತ್ತಲ್ಲ, ಐ ಡೋಂಟ್ ಇವನ್ ಲೈಕ್ ಇಟ್. ಆ ಕಾನ್ಸೆಪ್ಟಲ್ಲಿ ನನಗೆ ಕೇಕ್ ಮಾಡಿಸೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ. ಫಸ್ಟು ಒಂದು ಸ್ವಲ್ಪ ಫ್ಯಾನ್ಸಿ ಕೇಕನ್ನು ಕೇಳಿದೆ ನಾನು. ಅದರಲ್ಲೂ ಕೂಡ ಇದೆ, ಈ ನಾರ್ಮಲ್ ಕೇಕೇ ನನಗೆ ಬೇಕು ಕಸ್ಟಮೈಸ್ಡ್ ಅಂತ ನಾನು ಅವ್ರಿಗೆ ಹೇಳಿದ್ದೆ. ಬಟ್ ಫ್ಯಾನ್ಸಿ ಕೇಕಲ್ಲಿ ಏನಾಯ್ತಂದರೆ ಬಾಯಿ ಬಿಟ್ಟರೆ 6,000 7,000 ಅಂತಾರೆ. ಆಮೇಲೆ ಇನ್ನೊಬ್ರಂತೂ 12,000 ಆಗುತ್ತೆ ಅಂದರು. ಸೊ ಬೇಡ ಬಿಡಿಪ್ಪ, ಫ್ಯಾನ್ಸಿ ಕೇಕೇ ಬೇಡ ನಮಗೆ, ಹಳೆ ಕಾಲದ ಕೇಕೇ ಪರವಾಗಿಲ್ಲ ಬಿಡಿ ಅಷ್ಟೇ ಅಂತ ಹೇಳಿಬಿಟ್ಟು ನಾನು ಇಲ್ಲೇ ನಮ್ಮ ನಿಯರ್ ಬೈ ನಾವು ರೆಗ್ಯುಲರಾಗಿ ಹೋಗ್ತೀವಲ್ಲ ಆ ಬೇಕ್ರಿನಲ್ಲಿ ಹೇಳಿ ಮಾಡಿಸಿದ್ದು. ಸೊ ಇದು ಥೀಮ್ ಬೇಸ್ಡ್ ಒಂದು ಡೆಕೋರ್ ಆಗಿದ್ದರಿಂದ ನನಗೆ ಸೋಮು ಏನಂದರು, ನೀನು ಇವಾಗ ಡೆಕೋರೇಷನ್ನು ಅದೇ ಥೀಮಲ್ಲಿ ಮಾಡಿದ್ಯಾ ಅಲ್ವಾ, ಮತ್ತು ಕೇಕ್ನೂ ಏನು ಹಾಗೆ ಇಡಬೇಡ, ಡಿಫ್ರೆಂಟಾಗಿಡು, ಏನು ತೊಂದರೆ ಇಲ್ಲ, ಏನಾಗಲ್ಲ ಅಂತ ಹೇಳಿದ್ರು. ಹೌದು, ನನಗೂ ಹಂಗೆ ಅನ್ನಿಸ್ತು. ಫೈನ್, ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳಿ ಕಲರ್ ಕಾಂಬಿನೇಷನ್ ಮಾಡಿಸಿ ನಾನು ಆ ಕೇಕ್ ಮಾಡಿಸಿದ್ದು. ಅದು ಚೆನ್ನಾಗೇ ಕಾಣಿಸ್ತಾ ಇದೆ, ಏನು ಅಂತ ಏನು ಇದಿಲ್ಲದೆ ಇರೋ ಥರ ಏನಿಲ್ಲ, ಚೆನ್ನಾಗೇ ಕಾಣಿಸ್ತಾ ಇತ್ತು ಫೈನಲಾಗಿ ರಿಸಲ್ಟ್ಸ್ ಬಂದಾಗ. ಮತ್ತು ಎಲ್ಲರಿಗೂ ಡಿನ್ನರ್ಗೆ ನಾನು ಮೊಸರನ್ನ ಮತ್ತು ಬಿಸಿಬೇಳೆ ಬಾತ್ ಮಾಡಿಸಿದ್ದೆ, ಅದ್ರ ಜೊತೆ ಖಾರ ಮತ್ತು ಒಂದು ಲಡ್ಡು ಇದನ್ನು ಮಾಡಿಸಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಇಷ್ಟಪಟ್ಟರು ಎಲ್ಲರೂ. ಊಟನೂ ಚೆನ್ನಾಗಿತ್ತು, ಸ್ಪೈಸಿಯಾಗಿತ್ತು ಚಳಿಗೆ ಅಂತ ಹೇಳ್ತಾಯಿದ್ರು ಎಲ್ಲರೂ. ಸೂಪರಾಗಿ ಆಯಿತು ಫಂಕ್ಷನ್ ಮಾತ್ರ, ಸಖತ್ತು ಎಂಜಾಯ್ ಮಾಡಿದ್ರು ಎಲ್ಲರೂ. ನಂಗೆ ಇನ್ನೂ ಪ್ಲ್ಯಾನ್ ಇತ್ತು, ಏನಂದರೆ ಇವೆಂಟ್ ಸ್ಟಾರ್ಟ್ ಆಗಿದೆ 7 ಗಂಟೆ ಆಗಿಬಿಡ್ತು. ಇಲ್ಲ ಅಂದಿದ್ರೆ ನನಗೆ ಡ್ಯಾನ್ಸು, ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಡ್ಯಾನ್ಸ್ ಮಾಡಬೇಕು, ಕುಣಿಬೇಕು ಅಂತೆಲ್ಲ ನನಗೆ ತುಂಬ ಆಸೆ ಇತ್ತು. ಅಷ್ಟರಲ್ಲಿ ಏನಾಯ್ತು ಅಂದರೆ ಲೇಟ್ ಆಯ್ತಲ್ಲ ಸ್ವಲ್ಪ, 8:30 8:45 ಅಂದರೆ ಮಕ್ಕಳು ಸ್ವಲ್ಪ ನಿದ್ದೆಗೆ ಹೋಗ್ಬಿಡ್ತಾರೆ, ನಿದ್ದೆ ಹೋಗೋ ಟೈಮ್ ಅದು. ಹಾಗಾಗಿ ಎಲ್ಲ ಹೋದರು. ಫ್ಯಾಮಿಲಿ ಸೇರೋದು ನನಗೆ ಪರ್ಸನಲಿ ತುಂಬ ಇಷ್ಟ ಆಗುತ್ತೆ. ಅವಾಗವಾಗ ಈ ಥರ ಗ್ಯಾದರ್ ಮಾಡಬೇಕು, ಚೆನ್ನಾಗಿರುತ್ತೆ, ಎಲ್ಲ ಸೇರ್ತಾಯಿದ್ರೆ ಅವಾಗವಾಗ ಫಂಕ್ಷನ್ಗಳಿಗೆ ಈ ಥರ ಅಂತ ಚೆನ್ನಾಗಿ ಅನಿಸುತ್ತೆ ನನಗೆ. ತುಂಬ ಖುಷಿಯಾಗುತ್ತೆ. ಇನ್ನೊಂದೇನು ಗೊತ್ತಾ, ನಮ್ಮಕ್ಕ ನಮ್ಮ ಆಂಟಿ ಎಲ್ಲ ತುಂಬ ಅವರು ಎಲ್ಲ ಇನಿಷಿಯೇಟಿವ್ ತೊಗೊಂಡು ಅವರೇ ಎಲ್ಲ ಹೆಲ್ಪ್ ಮಾಡಿದ್ರು. ಮತ್ತು ನಂಗೆ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿ ನಮ್ಮ ಅಕ್ಕನೇ ಸೂಪರಾಗಿ ಎಲ್ಲ ಸಖತ್ತಾಗಿ ನೀಟಾಗಿ ಒಬ್ಬೊಬ್ಬರು ಫ್ರೇಮು ಬಿಟ್ಟಿಲ್ಲ, ಎಲ್ಲರದ್ದು ವೀಡಿಯೋನೂ ನಮ್ಮ ಅಕ್ಕನೇ ಮಾಡಿದ್ದು ಅನ್ನೋಕ್ಕಂತ ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ಲು. ಮತ್ತು ನಮ್ಮಮ್ಮ ಮುಂಚೆನೇ ಹೇಳಿದರು, ಅಲ್ಲಿ ಒಂದು ಹುಡುಗಿಗೂ ಹೇಳಿದರು, ಅದೇ ನಮ್ಮ ಮನೆಗೆ ಬರ್ತಾರಲ್ಲ ಆ ಹುಡುಗಿಗೂ ಹೇಳಿದರು, ಎಲ್ಲ ಕ್ಯಾಪ್ಚರ್ ಮಾಡು, ಒಂದೊಂದು ಸರಿ ವೀಡಿಯೋದಲ್ಲಿ ಯಾರೂ ಸಿಗೋದೆ. ಫಾರ್ ಎಕ್ಸಾಂಪಲ್ ನನ್ನ ಸೀಮಂತದ್ದು ಹಂಗೆ ಆಯಿತು. ಒಂದು ಹುಡ್ಗಂಗೆ ಹೇಳಿದ್ದೀನಿ, ಅವನು 2 ನಿಮಿಷನೂ ಮಾಡಿಲ್ಲ ವೀಡಿಯೋಗಳನ್ನ, ಎಲ್ಲ ಅಲ್ಲಲ್ಲೇ ಕಟ್ಟಾಗಿತ್ತು. ಅದಕ್ಕೆ ನಾವು ಮಮ್ಮಿ ಮುಂಚೆನೇ ಹೇಳ್ಬಿಟ್ಟಿದ್ರು ಆ ಹುಡುಗಿಗೆ, ಎಲ್ಲೂ ಸ್ಟಾಪ್ ಮಾಡಬೇಡ ವೀಡಿಯೋನ, ಫ್ರೇಮಲ್ಲಿ ಸುಮಾರು ಜನ ಮಿಸ್ ಆಗ್ತಾರೆ, ಸೊ ಎಲ್ಲರೂ ಬೇಕು, ವೀಡಿಯೋನ ಎಲ್ಲೂ ಸ್ಟಾಪ್ ಮಾಡಬೇಡ, ಹಾಗೆ ವೀಡಿಯೋ ಕಂಟಿನ್ಯೂ ಮಾಡ್ತಾಯಿರು ಅಂತ ಹೇಳಿದರು ನಮ್ಮಮ್ಮ. ಅವರು ಚೆನ್ನಾಗಿ ವೀಡಿಯೋ ಕ್ಯಾಪ್ಚರ್ ಮಾಡಿದರು, ಚೈತ್ರ ಅಂತ. ಮತ್ತು ನಮ್ಮ ಅಕ್ಕ ಎಲ್ಲರಿಗೂ ಇವಾಗ ಊಟ ಎಲ್ಲ ಆಯ್ತಲ್ಲ, ಸೊ ಅವ್ರಿಗೆ ಬಾಳೆಹಣ್ಣು ತಿನ್ನೋರಿಗೆ ಬಾಳೆಹಣ್ಣು, ಎಲೆ ಅಡಿಕೆ ಇದೆಲ್ಲ ಹಂಚ್ತಾಯಿದ್ವಿ. ಮತ್ತು ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಎಲ್ಲರೂ ಹೊರಟರು. ಆಮೇಲೆ ನಮ್ಮ ಫ್ಯಾಮಿಲಿಯವರೆಲ್ಲ ನಾವು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಎಲ್ಲರೂ ಅವರು ಕೂಡ ಆಮೇಲೆ ಎಲ್ಲರೂ ಹೊರಟರು. ಗೊಂಬೆಗೆ ಡ್ರೆಸ್ನ ನಾನು ಪರ್ಚೇಸ್ ಮಾಡಿರೋದು ಅವಳಿಗೆ ಆಲ್ಮೋಸ್ಟ್ ಈ ಬರ್ಡೇಗೆ ಅಂತಲೇ ಹೇಳಿಬಿಟ್ಟು ನಾನು 4 ಜೊತೆ ಡ್ರೆಸ್ನ ತರಿಸಿದ್ದೆ. ಇದು ನಾನೇನು ಥೀಮ್ ವೈಸು ಆ ಥರ ನಾನೇನು ಕಲರ್ ಕಾಂಬಿನೇಷನ್ ನೋಡಿ ನಾನೇನು ತರಿಸಿದ್ದಲ್ಲ, ಅದು ಕೋಇನ್ಸಿಡೆನ್ಸ್, ನಂದು ಅವಳದು ಡ್ರೆಸ್ ಮ್ಯಾಚ್ ಆಯಿತು, ನಮ್ಮಿಬ್ಬರು ಡ್ರೆಸ್ಸು ಆ ಥೀಮಿಗೆ ಮ್ಯಾಚ್ ಆಗಿದೆ ಅಷ್ಟೇ. ಇಟ್ ವಾಸ್ ರಿಯಲಿ ಒಂಥರ ಅದು ಅದೇ ಹೇಳಿದ್ನಲ್ಲ, ತುಂಬ ಕೋಇನ್ಸಿಡೆನ್ಸ್ ಅಷ್ಟೇ ಅದು. ಬೇಕಂತ ಯಾವುದು ನಾನು ಅರೇಂಜ್ ಮಾಡಿದ್ದಲ್ಲ, ಹಿಂಗೆ ಇರಬೇಕು ಅಂತ ಹೇಳ್ಬಿಟ್ಟು, ಅದು ಆಕ್ಸಿಡೆಂಟ್ಲಿ ಹಂಗಾಯಿತು ಅಷ್ಟೇ. ಬಟ್ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು ಆ ಡ್ರೆಸ್ ಅವಳಿಗೆ. ಎಲ್ಲ ಫಸ್ಟ್ ಕ್ರೈಯಲ್ಲಿ ಅವಳಿಗೆ ಪರ್ಚೇಸ್ ಮಾಡಿದ ಡ್ರೆಸ್ ಎಲ್ಲ ನಾನು ಇನ್ನೊಂದು ವೀಡಿಯೋದಲ್ಲಿ ಹಾಕ್ತೀನಿ. ಅದೇ ನೆಕ್ಸ್ಟ್ ನಾನು ಬಜೆಟ್ ವೀಡಿಯೋ ಹೇಳ್ತೀನಲ್ಲ, ಅವಾಗ ಬೇಕಾದ್ರೆ ಅದರಲ್ಲಿ ನಾನು ನಿಮ್ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ಲಿಂಕ್ ಎಲ್ಲ ಆನ್ಲೈನ್ ಪರ್ಚೇಸೇ ಮಾಡಿರೋದು. ಲಿಂಕ್ ನೀವು ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಿ ಬೇಕು ಅಂತಂದರೆ, ಓಕೆನಾ.
ಈಗ ನಾನು ಸೋಮು ಎಲ್ಲ ನೋಡ್ತಾ ಇದ್ವಿ ಊಟ ಹೇಗಿದೆ ಏನು ಆಯ್ತು ಅಂತೆಲ್ಲ ಕೇಳ್ತಾ ಇದ್ವಿ. ಅಲ್ಲ ನನಗೆ ಸರ್ಪ್ರೈಸ್ ಆಗಿದೆ ಅಂದರೆ ಫೋಟೋಗ್ರಾಫರು ಒಂದು ನಿಲ್ಲಿಸ್ಬಿಟ್ಟು ನಾವಿಬ್ಬರು ನಾವಂತೂ ಮರ್ತೋಗ್ಬಿಟ್ಟಿದ್ವಿ. ನಮ್ಮಿಬ್ರದ್ದು ಒಂದು ಕ್ಯಾಂಡಿಡ್ ಫೋಟೋನೂ ತೆಗ್ದಿಲ್ಲ ಹುಡುಗ. ಅದಂತೂ ಸ್ವಲ್ಪ ಬೇಜಾರಾಯಿತು ನನಗೆ. ನಂದು ಸೋಮುದು ಒಂದು ಫೋಟೋನೂ ಇಲ್ಲ ಅಂತ ಹೇಳಿಬಿಟ್ಟು. ಅದರ್ವೈಸ್ ಇನ್ನೆಲ್ಲನೂ ಸೂಪರಾಗಾಯಿತು, ಚೆನ್ನಾಗೇ ಎಲ್ಲನೂ ಅರೇಂಜ್ ಮಾಡಿದ್ವಿ. ನೋಡಿ ನಮ್ಮ ಪ್ರಕಾರ ಇದೆ ಗ್ರ್ಯಾಂಡು. ಬೇರೆ ಎಲ್ಲೋ ಹಾಲಲ್ಲೆಲ್ಲ ಮಾಡೋದು ಅದೂ ಗ್ರ್ಯಾಂಡೆ. ಅದೆಲ್ಲ ನಾನು ಯಾರಿಗೂ ಮಾಡಬಾರ್ದು ಅಂತಲೂ ನಾನು ಹೇಳಲ್ಲ, ಮಾಡಿ ಅಂತಲೂ ನಾನು ಸಪೋರ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಒಂದು ಬರ್ಡೇಗೆಲ್ಲ 2 ಲಕ್ಷ 3 ಲಕ್ಷ ಇನ್ವೆಸ್ಟ್ ಮಾಡೋದೆಲ್ಲ ನನ್ನ ಪರ್ಸ್ನಲ್ ಚಾಯ್ಸ್ ಅಲ್ಲ ಅದು. ಹಾಗಾಗಿ ಅಷ್ಟೇ, ಓಕೆನಾ. ಸೊ ಇದು ಬಜೆಟ್ ತುಂಬ 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 ಕಮ್ಮಿ ಬಜೆಟಲ್ಲಿ ಆಗಿರೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಎಲ್ಲದನ್ನು ಎಷ್ಟಾಯ್ತು ಏನು ಆಯ್ತು ಅಂತ ಹೇಳ್ಬಿಟ್ಟು. ಈಗ ಈವೆಂಟ್ ಹೇಗೆ ಅನ್ನಿಸ್ತು ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಓಕೆನಾ. ಫೋಟೋ ಕ್ಲಿಕ್ ಮಾಡಿ ಕಟ್ಟಾದ್ಮೇಲೆ ಡ್ಯಾನ್ಸ್ ಮಾಡ್ರಿ ಇಬ್ರು. ಈಗ ಶ್ರೀನಿಕಾ ಮತ್ತು ನಮ್ಮ ಪಾಪು ಇಬ್ಬರು ಡ್ಯಾನ್ಸ್ ಮಾಡೋಕ್ಕೆ ಶುರು ಹಚ್ಕೊಂಡ್ರು. ಆಂಟಿ ಅಷ್ಟರಲ್ಲಿ ನಂದು ಪಾಪುದು ನಂಗೆ ಸಿಂಗಲ್ ಫೋಟೋಸ್ ಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಫೋಟೋಗ್ರಾಫರ್ ಇನ್ನೇನು ಹೊರಟ್ಬಿಡ್ತಾಯಿದ್ರು. ಅಷ್ಟರಲ್ಲಿ ನಂಗೆ ಬೇಕು ಫೋಟೋಸ್ ಅಂತ ಹೇಳಿ ಆಂಟಿ ಬಂದು ಫೋಟೋ ತೆಗೆಸ್ಕೊಂಡ್ರು. ಆ್ಯಂಡ್ ಅವರಂತೂ ಸಖತ್ ಖುಷಿ ಅವಳನ್ನ ಈ ಥರ ಸೆಲೆಬ್ರೇಷನ್ನಲ್ಲಿ ನೋಡೋದು, ಅವಳು ಚೆನ್ನಾಗಿ ರೆಡಿ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಖುಷಿ. ಅಂಕಲ್ಗೆ, ಆಂಟಿಗೆ ಮತ್ತು ರಜನಿ ಅರ್ಜುನ್ ಅವ್ರಿಗೆಲ್ಲ ಸಿಕ್ಕಾಬಟ್ಟೆ ಇಷ್ಟ. ಅವಳಂದರೆ ಅವ್ರ ಮನೇಲಿ ನಮ್ಗಿನ ಜಾಸ್ತಿ ಅವಳಿಗೆ ತುಂಬ ಪ್ರಿಫ್ರೆನ್ಸು. ಅವಳಿಗೆ ಅವಳು ಏನು ತಿಂತಾಳೆ, ಅವಳ ರೊಟೀನ್ ಏನು ಎಲ್ಲ ಗೊತ್ತು ಅವ್ರಿಗೆ ಎಕ್ಸಾಕ್ಟಾಗೆ. ಆ ಥರ ಚೆನ್ನಾಗಿತ್ತು. ಒಂಥರ ನಮ್ಮ ಫ್ಯಾಮಿಲಿ ಎಲ್ಲ ನನಗೆ ಮನೆಗೆ ಬಂದಿದ್ದು ಸಖತ್ ಖುಷಿ ಆಯಿತು. ನೋಡಿ, ಫಂಕ್ಷನ್ ಹಾಲಲ್ಲೆಲ್ಲ ನಾವು ಹಿಂಗೆಲ್ಲ ಇರೋಕ್ಕಾಗುತ್ತಾ? ಫಂಕ್ಷನ್ ಹಾಲಲ್ಲಿ ಮಾಡಿದ್ರೆ ಏನಾಗುತ್ತೆ ಹೇಳಿ, ಅಲ್ಲಿ ಬಂದವ್ರು ಹಂಗೆ ಊಟ ಮಾಡ್ಕೊಂಡು ಅಲ್ಲಿಂದ ಹಂಗೆ ಎಕ್ಸಿಟ್ ಆಗಿಬಿಡ್ತಾರೆ ಅಲ್ವಾ. ನೋಡಿ, ಮನೇಲಿ ಮಾಡಿದ್ರೆ ಹಿಂಗಿರುತ್ತೆ, ಎಲ್ಲ ಮನೆ ಅಲ್ವಾ, ಇರ್ತಾರೆ ನಮ್ಮ ಜೊತೆಗೆ ಸುಮಾರು ಹೊತ್ತು ತನಕ ಇರ್ತಾರೆ. ಎಲ್ಲರೂ ಹೋದ್ರೂ ಅವ್ರು ಹೋಗಲ್ಲ. ಅದಕ್ಕೆ ಹೇಳೋದು, ಮನೇಲಿ ಚೆನ್ನಾಗಿರುತ್ತೆ, ನಿಜವೂ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಫಂಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಅದೆಲ್ಲ ಒಂದು ಟ್ರೆಂಡ್ ಅಷ್ಟೇ. ಆ ಹಾಲಲ್ಲಿ ಮಾಡಿಬಿಟ್ರೆ ಸೂಪರಾಗಿರುತ್ತೆ ಹಂಗೆ ಹಿಂಗೆ. ಮನೆ ಹೆಂಗಾದರೂ ಇರಲಿ, ಚಿಕ್ಕದಾದರೂ ಆಗಿರಲಿ, ಹೆಂಗಾದರೂ ಇರಲಿ, ಮನೇಲಿ ಮಾಡಿ ಎಷ್ಟು ಕ್ರೌಡ್ ಬರ್ತಾರೆ ಗೊತ್ತಾ ನೀವು ಕರೆದ್ರೆ. ಚೆನ್ನಾಗಿರುತ್ತೆ. ಅದೆಲ್ಲ ಒಂದು ಟ್ರೆಂಡು. ಹಾಲಲ್ಲಿ ಮಾಡಬೇಕು, ದೊಡ್ಡ ಡೆಕೋರ್ ಇದನ್ನು ಹಾಕಬೇಕು, ದೊಡ್ಡದಾಗೆ ಈವೆಂಟ್ನ ಆರ್ಗನೈಸ್ ಮಾಡಬೇಕು ಅನ್ನೋದೆಲ್ಲ ಡೆಫಿನೆಟ್ಲಿ ನಾನು ಅದಕ್ಕೆ ಅಗೇನ್ಸ್ಟ್ ಅಲ್ಲ. ಅವ್ರವ್ರ ಇಷ್ಟ. ಯಾರಿಗೂ ಕೂಡ ನಾನು ಅದು ಮಾಡಬೇಡಿ ಅಂತ ನಾನೇನು ಹೇಳೋಕ್ಕೋಗಲ್ಲ. ಅವ್ರವ್ರ ಇಷ್ಟ ಆ್ಯಂಡ್ ಅವ್ರವ್ರ ಕಂಫರ್ಟಬಲ್ಲು. ಕೆಲವೊಬ್ಬರು ಮನೇಲಿ ಮಾಡಿದ್ರೆ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಡೇ ಎಲ್ಲ ಮತ್ತು ನಮ್ಮ ಕ್ಲೀನಿಂಗ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ತುಂಬ ಕ್ರೌಡ್ ಇರುತ್ತೆ, ಅಂದರೆ ಅವರಿಗೆ ಜನಬಳಕೆ ಸ್ವಲ್ಪ ಜಾಸ್ತಿ ಇರುತ್ತಲ್ವ. 1000 ಜನ 2000 ಜನ ಎಲ್ಲ ಕ್ರೌಡ್ ಬಂದಾಗ ಮನೆ ಹತ್ರ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಹಾಗೂ ಕೂಡ ಯೋಚನೆ ಮಾಡಿ ಹೊರಗೆ ಮಾಡ್ತಾರೆ. ಸೊ ನಾನು ಯಾವುದಕ್ಕೂ ಕೂಡ ಅಗೇನ್ಸ್ಟ್ ಅಲ್ಲ. ಲೆಟ್ಸ್ ಆಲ್ ಅವರವರ ಒಂದು ಕಂಫರ್ಟಬಲ್, ಅವರವರೊಂದು ಇಷ್ಟ ಅಷ್ಟೇ, ಓಕೆನಾ. ಸೊ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ನನ್ನ ಕ್ಲೋಸ್ ಅಂದರೆ ತುಂಬ ಕ್ಲೋಸ್ ಸರ್ಕಲ್ ಮಾತ್ರ ನೀವು ಇಲ್ಲಿ ಫ್ರೇಮಲ್ಲಿ ನೋಡಿರ್ತೀರ ಎಕ್ಸಾಕ್ಟಾಗಿ ಎಲ್ಲರೂ. ಏನು ಮಾಡಿದ್ವಿ ಗೊತ್ತಾ, ನಮ್ಮ ಪಾಪಗೆ ಅಂತ ಒಂದು ಗಿಫ್ಟು ತೊಗೊಂಡು ಬಂದಿದ್ವಲ್ಲ ನಾವು ಆ ಫಂಕ್ಷನಲ್ಲಿ. ನಾನು ಗಡಿಬಿಡಿಯಲ್ಲಿ ಅವಳಿಗೆ ಅದನ್ನ ಕೊಟ್ಟೇ ಇಲ್ಲ. ನನಗೆ ನಗು ಬಂತು, ತಗೊಂಬಂದ್ಬಿಟ್ಟು ಪಾಪ ಮೇಲೆ ಇಟ್ಟಿದ್ದೀವಲ್ಲ ಪ್ಯಾಕೆಲ್ಲ ಮಾಡಿಸ್ಬಿಟ್ಟು ಅಂತ ಹೇಳ್ಬಿಟ್ಟು. ಆಮೇಲೆ ಲಾಸ್ಟಿಗೆ ಎಲ್ಲರೂ ಹೋದ್ಮೇಲೆ ಅವಳು ಆಟಾಡ್ತಾ ಇದ್ಲಲ್ಲ, ಆ ಟೈಮಲ್ಲಿ ತೊಗೊಂಬಂದುಬಿಟ್ವಿ, ಕೆಳಗಡೆ ತೊಗೊಂಬಂದು ಕೊಟ್ವಿ. ಸೊ ಆಂಟಿ ಅವಾಗ ದೃಷ್ಟಿ ತೆಗಿತಾಯಿದ್ರು ಪಾಪಕ್ಕೆ. ಮತ್ತೇನು ಗೊತ್ತಾ, ಅವಳಿಗೆ ಶೂಸ್ ತೊಗೊಂಡು ಬಂದಿದ್ವಲ್ಲ ನಾವು, ಆ ಶೂಸ್ನ ಅವಳು ತೆಗಿಲೇ ಇಲ್ಲ ಮಲ್ಗೋವರೆಗೂ. ತುಂಬ ಇಷ್ಟ ಆಗ್ಬಿಡ್ತು ಅವಳಿಗೆ ಆ ಬೂಟ್ಸ್ ಬಂದು, ಸಖತ್ ಇಷ್ಟಪಟ್ಲು. ಅದನ್ನ ಫೋರಮ್ ಮಾಲಲ್ಲಿ ಲೈಫ್ ಸ್ಟೈಲಲ್ಲಿ ಪರ್ಚೇಸ್ ಮಾಡಿದ್ದು. ತೂ ಅನ್ನಪ್ಪ, ನಾನು ಸರಿ ಮೇಡಮ್.
ಯಾವುದೋ ಒಂದು ಡ್ರೆಸ್ಸು. ತೋರಿಸ್ರಿ ವಿಡಿಯೋ ಪಾಪು ಪಾಪು ಇವಳು ಅಡ್ಡ ಅಡ್ಡ ಎಲ್ಲ ಒಂಚೂರು ಮುಖ ತೋರಿಸ್ಬಿಡ್ರಿ. ಇಡೀ ಕರ್ನಾಟಕಕ್ಕೆ ತೋರಿಸ್ತಾರೆ ಅವರು. ಅದು ಔಟ್ ಆಫ್ ಕಂಟ್ರಿ ಬೇರೆ ಹೋಗುತ್ತೆ. ಅವರು ಅದನ್ನೇ ಇದು ಎಲ್ಲಿ ನೀಟ್ ಕೈ ಕೊಡ್ಬೇಕು ಕೈಗೆ ಕೈ ಕೊಡಿ. ಸರಿ ನಿಮಗೆ ಎಷ್ಟು ದೃಷ್ಟಿಯಾಗಿದೆ ದೃಷ್ಟಿಯಾಗಿ 200 ಚೇಂಜಸ್ ಇಲ್ವಾ? ಫಸ್ಟ್ ಬಿಚ್ಚದು ಓಪನ್ ಮಾಡಿ. ಬೇಡ ಬೇಡ ಓ ಇದು ವಾಟರ್ ಬಾಟಲ್ ಐತೆ ಅವಳ ಹತ್ರ ಒಂದು ಈ ಥರದ್ದು. ಇದು ಹೆಸರು ಇಲ್ವಲ್ಲ ಅವನು ಮಯಾಂಕ್ ಈ ಫಸ್ಟ್ನೇ ಮನೆಯವ್ರದ್ದು. ಅದಿರ್ಲಿ ಬಿಡಿ, ಅದು ಕ್ಯೂಬ್ಸು. ಕೊಡಪ್ಪ ಕೊಡು ತೆಗಿತೀನಿ. ಕೊಡು ಒಂದು ನಿಮಿಷ ಕೊಡು. ಹೆಸರೇ ಬರ್ದಿಲ್ಲ. ಅಂತಾನೆ ಬರ್ದಿದೆ. ಯಾರ್ದು? ಮಿಸ್ಟರ್ ಅಂಡ್ ಮಿಸಸ್ ಕಿರಣ್ ಇದೆ. ಅದಾ ಚೆನ್ನಾಗಿದೆ. ಇದ್ರೊಳಗೆ ಏನೇನೋ ಇದೆ ತಿಂಗಳು. ಚೆನ್ನಾಗಿದೆ. ತಕ್ಷಿ ನಿಂಗೆ ತಕ್ಷಿ ನಿಂಗೆ ಅದು ಲಕ್ಷ್ಮಿ ನೇಲ್ ಪಾಲಿಶ್ ಬೇರೆ ಇಟ್ಟು ಲಕ್ಷ್ಮಿ 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 ದಯವಿಟ್ಟು ಹ್ಯಾಪಿ ಬರ್ತ್ಡೇ. ಆಕ್ಚುಲಿ ಅರಿಣಿಗೆ ಗಿಫ್ಟ್ಗಳು ಚೆನ್ನಾಗಿ ಕೊಡ್ತಾರೆ ಅಲ್ಲ? ಬಂದಿದ್ದ ಎಲ್ಲ ಗಿಫ್ಟ್ಗಳು ಕೂಡ ತುಂಬ ಸೂಪರ್ ಕ್ಯೂಟಾಗಿತ್ತು. ನಿಜವಾಗ್ಲೂ ಅನ್ಬಾಕ್ಸಿಂಗ್ ಅವತ್ತೇ ಮಾಡಿಬಿಟ್ವಿ ಎಲ್ಲನೂ ಕೂಡ. ಸಖತ್ತು ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಪಾಪು ಬರ್ಡೇಗೆ ಬಂದಿದ್ರಿ. ತುಂಬ 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 ಥ್ಯಾಂಕ್ಸ್ ನಿಮಗೆಲ್ಲ. ಆ್ಯಂಡ್ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಎಂಜಾಯ್ ಮಾಡಿದರೆ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಹೊಸ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.